ಹುಲಿಗಳಿಗೆ ಸ್ಥಳೀಯರು ವಿಷಪ್ರಾಶನವನ್ನು ಮಾಡಿಸಿದ್ರಾ ಅನ್ನುವಂತಹ ಪ್ರಶ್ನೆ. ಹುಲಿ ಬೇಟೆಯಾಡಲು ಬೇಟೆಗಾರರು ವಿಷವನ್ನ ಹಾಕಿದ್ದಾರಾ ಅನ್ನುವಂತಹ ಅನುಮಾನ ಇದೆ. ಎಲ್ಲ ಆಂಗಲ್ನಲ್ಲೂ ಕೂಡ ಈಗ ತನಿಖಾಧಿಕಾರಿಗಳಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಅರಣ್ಯದ ಒಳಗೆ ಹಸುಗಳನ್ನ ಸ್ಥಳೀಯರು ಬಿಡ್ತಾ ಇದ್ರು, ಅವರ ವಿಚಾರಣೆ ಕೂಡ ಆಗ್ತಾ ಇದೆ. ಅಕ್ಕಪಕ್ಕದ ಗ್ರಾಮಗಳಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. 14 ದಿನಗಳ ಒಳಗಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಆದೇಶಿಸಿದೆ. ಹಾಗಾಗಿ 5 ಹುಲಿಗಳ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಇದ್ದಕ್ಕಿದ್ದ ಹಾಗೆ 5 ಹುಲಿಗಳು ಸಾವನ್ನಪ್ಪಿರೋದನ್ನ ಗಮನಿಸ್ತಾ ಇದ್ರೆ ಮೇಲ್ನೋಟಕ್ಕೆ ವಿಷವನ್ನ ಹಾಕಿ ಕೊಂದಿರೋದು ಗೊತ್ತಾಗ್ತಾ ಇದೆ. ಬಟ್ ಅದರ ಉದ್ದೇಶ ಏನು, ಮೋಟಿವ್ ಏನು ಅನ್ನೋದು ಈಗ ಗೊತ್ತಾಗಬೇಕಾಗಿರುವಂಥದ್ದು. ಹುಲಿ ಚರ್ಮಕ್ಕಾಗಿ, ಹುಲಿ ಉಗುರಿಗಾಗಿ ಈ ರೀತಿಯ ಕೆಲಸವನ್ನ ಮಾಡಲಾಯ್ತಾ ಗೊತ್ತಿಲ್ಲ, ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ, ಅದೆಲ್ಲವೂ ಕೂಡ ಈಗ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಿದೆ. ಹಾಗಾಗಿಯೇ ಪೊಲೀಸರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಈಗ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂಥದ್ದು. ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಒಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಈ ಹುಲಿಗಳ ಸಾವಿಗೆ ಕಾರಣವನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ಬಂದ ಬಳಿಕ ಬಹುತೇಕ ಹುಲಿಗಳ ಸಾವಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹುಲಿಗಳ ನಾಡು ಖ್ಯಾತಿಯ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ 5 ಹುಲಿಗಳು ಅಸಹಜವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಬರ್ತಕ್ಕಂಥ ಉಗ್ಯಂ ವಲಯದ ಮಿಂಡ್ಯಂ ಸಮೀಪ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು. ಒಂದು ತಾಯಿ ಹುಲಿ ಹಾಗೂ ಅದರ ಜೊತೆಗೆ 4 ಮರಿ ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈ ಒಂದು ದೃಶ್ಯಗಳು ಕೂಡ ಗಮನಿಸ್ಬೋದು. ಈಗ ನನ್ನ ಸ್ಥಳದಿಂದ ಈ ಬಗ್ಗೆ ಒಂದು ವರದಿಯನ್ನು ಮಾಡ್ತಾ ಇದ್ದೀನಿ. ಈ ಸ್ಥಳದಲ್ಲೇ ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವೆರಡು ಕೂಡ ಮರಿ ಹುಲಿಗಳು ಅಂತಲೇ ಹೇಳ್ಬೋದು. 2 ಮರಿ ಹುಲಿಗಳು ಒಂದೇ ಜಾಗದಲ್ಲಿ ಸಾವನ್ನಪ್ಪಿದೆ. ಇನ್ನುಳಿದಂಥ 2 ಹುಲಿ ಮರಿಗಳು ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮತ್ತು ಈ ಹುಲಿ ಮರಿಗಳು ಸಾವನ್ನಪ್ಪಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಹಸು ಕೂಡ ಕೊಂದು ತಿಂದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವೆಲ್ಲ ದೃಶ್ಯಗಳನ್ನು ನೋಡಿದ್ರೆ ಎಲ್ಲೋ ವಿಷಪ್ರಾಶನ ಮಾಡಿರ್ತಕ್ಕಂಥ ಒಂದು ಶಂಕೆ ಕೂಡ ವ್ಯಕ್ತವಾಗುತ್ತೆ ನಾವು ಕಾಣ್ತಾ ಇದ್ದೀವಿ. ಮತ್ತು ಇಲ್ಲಿಂದ ಸುಮಾರು ಒಂದು 50ರಿಂದ 60 ಮೀಟರ್ ದೂರದಲ್ಲಿ ತಾಯಿಯ ಹುಲಿಯ ಒಂದು ಮೃತದೇಹ ಕೂಡ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಅದರ ಪೋಸ್ಟ್ ಮಾರ್ಟಮನ್ನು ಕೂಡ ಮಾಡ್ತಕ್ಕಂಥ ಕೆಲಸಕ್ಕೆ ಅರಣ್ಯ ಸಿಬ್ಬಂದಿ ಹಾಗೂ ವೈದ್ಯಾಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು ನಾವು ಕಾಣ್ಬೋದು. ನೀವು ದೃಶ್ಯಾವಳಿ ಕೂಡ ಗಮನಿಸ್ಬೋದು. ಇದೇ ಒಂದು ಹಸುವನ್ನು ಕೊಂದಿರ್ತಕ್ಕಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಈಗಾಗಲೇ ಹಸುವಿನ ಕಳೆ ಬರ ಕೂಡ ಇಲ್ಲೇ ಬಿದ್ದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಎಲ್ಲ ದೃಶ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ ವಿಷಪ್ರಾಶನವಾಗಿ ಒಂದು ಹುಲಿ ಸಾವನ್ನಪ್ಪಿರ್ತಕ್ಕಂಥ ಒಂದು ಸಂಖ್ಯೆ ಕೂಡ ವ್ಯಕ್ತವಾಗಿದೆ. ಈಗಾಗಲೇ 5 ಹುಲಿಗಳನ್ನು ಒಂದು ಮರಣೋತ್ತರ ಪರೀಕ್ಷೆ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಇಲ್ಲಿನ ಅರಣ್ಯ ಸಿಬ್ಬಂದಿ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ತಾಯಿ ಹುಲಿಯ ಒಂದು ಮರಣೋತ್ತರ ಪರೀಕ್ಷೆ ನಡೆದಿದೆ. ಇನ್ನು ಉಳಿದಂಥ 4 ಮರಿಗಳ ಒಂದು ಮರಣೋತ್ತರ ಪರೀಕ್ಷೆ ನಾಳೆ ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ. ಇಂದು ಸಂಜೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ 4 ಹುಲಿ ಮರಿಗಳ ಒಂದು ಕಳೇಬರವನ್ನು ಈಗಾಗಲೇ ಒಂದು ಮರಣೋತ್ತರ ಪರೀಕ್ಷೆನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ.